ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇಲ್ಲಿಂದ ಕರೆಕ್ಟಾಗಿ ವೇಣೂರಿಗೆ 4 ಕಿಲೋಮೀಟ್ರ್ ಏನೋ ಉಂಟು. ಹೌದು, 4 ಕಿಲೋಮೀಟ್ರ್ ಉಂಟು. ವಿಷಯ ಏನಪ್ಪ ಅಂತ ಹೇಳಿದರೆ, ಈ ರೋಡ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚಿಕ್ಕದುಂಟು ಅಂತ ಹೇಳಿದರೆ. ಒಂದು ಬಸ್ ಬಂದರೆ ಕೆಳಗೆ ಇಳಿಸಬೇಕು. ಕೆಳಗೆ ಇಳಿಸೋದು ಹೇಗೆ ನೋಡಿ, ಇದರ ಸೈಡಲ್ಲಿ ಹೇಗೆ ಉಂಟು ನೋಡಿ, ಡಾಮರಿದ್ದು ಸೈಡಲ್ಲಿ ಬಂಪರೇ ಕಟ್ಟಾಗಿ ಹೋಗ್ಬೋದು, ಆ ಥರ ಇದುಂಟು, ಗುಂಡಿ ಉಂಟು ಅಲ್ಲಿ. ಸೊ ತುಂಬ ಚಿಕ್ಕ ರೋಡು, ಹಿಂಸೆ ಆಗೋದಿದೆ. ಇಂಥ ರೋಡ್ಗಳೇ ಹಿಂಸೆ ಆಗೋದು. ಒಂದು ಟೈಮ್ ಪಿಕಪ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ನಮ್ಮ ದಾರಿ ಕೂಡ ಸಾಗೋದಿಲ್ಲ ಅಂತ. ತುಂಬ ಡೇಂಜರ್ ರೋಡ್ ಮಾತ್ರ ಇದು. ಈಗ ಇಲ್ಲಿಂದ ಕರೆಕ್ಟಾಗಿ ವೇಣೂರಿಗೆ ಹೋಗುವ. ವೇಣೂರಲ್ಲಿ ಒಂದು ಅಂಗಡಿ ಉಂಟು, ಮತ್ತು ದಾರಿ ರಸ್ತೆ ಬದಿಯಲ್ಲಿ ಒಂದೊಂದು ಅಂಗಡಿ ಸಿಗ್ತದೆ. ಅದಕ್ಕೆಲ್ಲ ಹಾಕಿಕೊಂಡು ಹೋಗುದೆ ಸೀದಾ ಬೆದ್ರ ತನಕ. ನನಗೆ ಇಲ್ಲಿ ನಿದ್ರೆ ಬರ್ತಾ ಉಂಟು ಮಾರ. ಇನ್ನು ನೋಡಿ, ವೇಣೂರಿಗೆ 3 ಕಿಲೋಮೀಟ್ರ್ ಉಂಟು. ನನಗೆ ನಿದ್ರೆ ಬರ್ತಾ ಉಂಟು. ಬಟ್ ನಮ್ಮ ಹುಡುಗ ಏನು ಮಾಡ್ತಾ ಇದ್ದಾನೆ ಅಂತ ನೀವು ನೋಡಿದರೆ, ನಾನು ಅಂದ್ಕೊಂಡು ಅವ ನಿದ್ರೆ ಮಾಡಿರ್ಬೋದು ಅಂತೇಳಿ. ನಾನು ಸಹ ನಿದ್ದೆಯಲ್ಲೇ ಓಡಿಸ್ತಾ ಇರೋದು ಗಾಡಿ. ಬಟ್ ಅವ ಮೂವಿ ನೋಡಿಕೊಂಡು ನೋಡಿ, ಭಾರಿ ಚಂದದಲ್ಲಿ ಮೂವಿ ನೋಡಿಕೊಂಡು ಕೂತಿದ್ದಾನೆ. ಅವ ಎಲ್ಲಿಂದ ಶುರು ಮಾಡಿದ್ದಾನೆ ಅಂತ ಹೇಳಿದರೆ, ನಮ್ಮ ಕಂಪನಿಯಿಂದ, ಉಜಿರೆಯಿಂದ ಶುರು ಮಾಡಿದ್ದಾನೆ ಮೂವಿ ನೋಡಲಿಕ್ಕೆ. 2 ಮೂವಿ ನೋಡಿ ಆಯ್ತಂತೆ. ತೊಂದರೆ ಇಲ್ಲ, ಹೀಗೆ ಮೂವಿ ನೋಡ್ತಾನೆ. ಮೂವಿ ನೋಡಿ ಆದಮೇಲೆ ಮತ್ತೆ ಸ್ಟಾಪ್ ಬರುವಾಗ ಇದು ರೆಸ್ಪಾನ್ಸ್ ಮಾಡ್ತಾನೆ, ರಪ್ಪ ಬರ್ತಾನೆ. ಕೆಲವು ಇರ್ತದೆ ಮೊಬೈಲ್ ನೋಡಿದರೆ ಮೊಬೈಲ್ ನೋಡ್ಕೊಂಡಿರ್ತಾರೆ, ಆ ಥರದ್ದಲ್ಲ. ಒಳ್ಳೆ ಹುಡುಗ. ಚಲೋ ಗೈಸ್, ಈಗ ಸೀದಾ ಇಲ್ಲಿಂದ ವೇಣೂರಿಗೆ ಹೋಗುವ. ನನ್ನ ವಾಯ್ಸ್ ಯಾಕೆ ಈ ಥರ ಉಂಟಂತ ಹೇಳಿದರೆ, ನಿದ್ರೆ ಬರ್ತುಂಟು. ಹಾಗೆ ಬಾಯಲ್ಲಿ ಎಂತೆಂಥ ಪದಗಳು ಬರ್ತಾ ಉಂಟಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಂತ ತಪ್ಪು ಮಾತಾಡಿದರೆ. ಬನ್ನಿ ಹೋಗುವ. ಫೈನಲಿ ವೇಣೂರು ರೀಚ್ ಆಗಿ ಆಯಿತು. ಇದೇ ನಮ್ಮ ವೇಣೂರು ಜಂಕ್ಷನ್. ಈಗ ಬೆಳ್ತಂಗಡಿಗೆ ಹೋಗಬೇಕಾದ್ರೆ ರೈಟಿಗೆ ಹೋಗಬೇಕು, ಬೆದರಕ್ಕೆ ಹೋಗಬೇಕಾದ್ರೆ ಮೂಡುಬಿದ್ರೆಗೆ ಹೋಗಬೇಕಾದ್ರೆ ಲೆಫ್ಟಿಗೆ ಹೋಗಬೇಕು. ಬಟ್ ಇಲ್ಲಿ ಒಂದು ನೆಲಕಟ್ಲೆ ಮತ್ತು ಎಲ್ಲಿ ನಿಲ್ಲಿಸ್ಲಿಕ್ಕೆ ಉಂಟು ಮಾರ, ಇಲ್ಲಿ ಲೆಫ್ಟ್ ಸೈಡ್ ಅಂಗಡಿಯಲ್ಲಿ ದುರ್ಗಶ್ರೀ ಅಂತ. ಮಳೆ ಬರ್ತಾ ಉಂಟು, ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದು ವೇಣೂರು ಬಸ್ ಸ್ಟ್ಯಾಂಡ್ ನೋಡಿ, ಅಲ್ಲಿರೋದು ಅಂಗಡಿ. ಬಟ್ ಇಲ್ಲೇ ಸೈಡಿಗೆ ಹಾಕಿ ರಪ್ಪ ಇಳಿಸುವ. ಕಾದರೆ ಆಗಲಿಕ್ಕಿಲ್ಲ, ಇಲ್ಲೆಲ್ಲ ಕಾಯಿ ವಹಿವಾಟು ಆಗಲಿಕ್ಕಿಲ್ಲ. ಅಲ್ಲಿಗೆ ಹಾಕ್ಲಿಕ್ಕೆ ದುರ್ಗಶ್ರೀ ಅಂತ. ಇದರ ಡಾಲ್ನ ಭಾರಿ ಚಾರ ಕ್ಯಾ ಕರೆಗ. ವೇಣೂರು ಸಿಟಿಗೆ ಬಾಯಿ ಹೇಳುವ ಸಮಯ. ಇದೊಂದು ಹೇಳಿದ್ದಲ್ಲ ಆಗ, ದುರ್ಗಶ್ರೀ ಜನರಲ್ ಸ್ಟೋರ್ ಅಂತ. ಇಲ್ಲಿಗೆ ಐಟಮ್ ಹಾಕ್ಲಿಕ್ಕಿತ್ತು, ಬಟ್ ದೊಡ್ಡ ಮಳೆ ಏನು ಇರಲಿಲ್ಲಲ್ಲ, ಅದಕ್ಕೋಸ್ಕರ 2 ಕಟ್ಟು ಹಾಕಿ ಬಂದ್ವಿ. ಈಗ ಇಲ್ಲಿಂದ ನಾವು ಹೊರಡುವ. ಈಗ ಹೋಗೋದು ಇದೇ ದಾರಿಯಲ್ಲಿ, ಮತ್ತು ಮೂಡುಬಿದ್ರೆ ಎಲ್ಲ ಖಾಲಿ ಆದಮೇಲೆ ಇದೇ ದಾರಿಯಲ್ಲಿ ಮತ್ತೆ ಬರಬೇಕು. ಸೊ ನೀರುಂಟ ಅಂತ ಹೇಳಿದರೆ ನೀರುಂಟು ನೋಡಿ, ಸ್ವಲ್ಪ ಉಂಟು ಅಲ್ಲಿಂದ ಅಲ್ಲಿಗೆ. ತೊಂದರೆ ಇಲ್ಲ, ಇದು ಮಳೆಯದ್ದೇ ನೀರಾಗಿರ್ಬೋದು, ಬೇರೆ ಅಲ್ಲಿ ಡ್ಯಾಮ್ ಎಂಥದ್ದು ಇರಲಿಕ್ಕಿಲ್ಲ. ಈಗ ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ರೈಟ್ ಹೋದರೆ ನಮ್ಮ ನಾರಾವಿ, ವೇಣೂರು ಜಂಕ್ಷನ್ ಒಳಗಡೆ ಎಲ್ಲ ಹಳೆಪೇಟೆಗೆಲ್ಲ ಹೋಗ್ತದೆ, ನಾರಾವಿಗೆಲ್ಲ. ಈಗ ನಾವು ನಾರಾವಿಗೆ ಹೋಗಲಿಕ್ಕಿಲ್ಲ, ಸೀದಾ ಎಲ್ಲಿಯಪ್ಪ ಪಡ್ಯಾರ ಬೆಟ್ಟ ಆ ಕಡೆಯಾಗಿ ಸೀದಾ ಬೆದ್ರಕ್ಕೆ ಹೋಗಬೇಕು. ಚಲೋ ಗೈಸ್, ಇಲ್ಲಿಂದ ಈಗ ಕರಿಮನೀಲು ಅಂತ ಒಂದು ಹೆಸರು ಉಂಟು, ಕರಿಮನೀಲು ಅಂತ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಏನೋ ಉಂಟು. ಅಲ್ಲಿ ಒಂದು ಅಂಗಡಿ ಉಂಟು, ಅದು ಹೊಸತು ಅಂಗಡಿ. ಅಲ್ಲಿಗೆ ಹಾಕಿ ಮತ್ತೆ ಎಲ್ಲ ನಮ್ಮದು ನಾರ್ಮಲ್ ಯಾವ ಅಂಗಡಿ ಉಂಟು ಅದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು. ದಾರಿಯಲ್ಲಿ ಒಂದು ಅಂಗಡಿ ಸಿಗ್ತದೆ ಅಂತ ಹೇಳಿದಲ್ಲ, ಇದೇ ನೋಡ್ಬೋದು, ಶ್ರೀ ಗಣೇಶ್ ಜನರಲ್ ಸ್ಟೋರ್ ಅಂತ. ಕರಿಮನೀಲು ಇದು ಆ್ಯಕ್ಚುಲಿ, ಈ ಊರಿದ್ದ ಹೆಸರು ಕರಿಮನೀಲು ಅಂತ. ಸೊ ಇಲ್ಲಿಂದ ಶುರುವಾಗ್ತದೆ ನೋಡಿ. ನಮ್ಮ ವೇಣೂರಿಂದ ಬಿಟ್ಟರೆ ನಮ್ಮ ಬೆದ್ರ ತನಕ ಇದೇ ಥರದ ರೋಡು. ಬೆದ್ರ ಅಂತ ಅಲ್ಲ, ನಮ್ಮ ಹೊಸಂಗಡಿ ತನಕ ಇದೇ ಥರದ ರೋಡು, ಸಿಂಗಲ್ ರೋಡು. ಮತ್ತು ಇದೇ ಥರ ಉಂಟು ರೋಡು ಹೊಸಂಗಡಿಯಿಂದ ಮೂಡುಬಿದ್ರೆ ತನಕ. ಬಟ್ ಏನಾಗ್ತದೆ ಅಂತ ಹೇಳಿದರೆ, ಸ್ವಲ್ಪ ಲೆವೆಲ್ ಉಂಟು ಮತ್ತು ಸ್ವಲ್ಪ ನೈಸ್ ಉಂಟಂತ. ಈ ಥರ ಎಲ್ಲ ಪ್ಯಾಚ್ ವರ್ಕ್ ಇಲ್ಲ. ಇದು ಇಲ್ಲಿಂದ ಬಿಟ್ಟರೆ, ನಮ್ಮ ವೇಣೂರಿಂದ ಬಿಟ್ಟರೆ ಪಡ್ಯಾರ ಬೆಟ್ಟ ತನಕ ಇದೇ ರೂಟ್. ಇದು ಪೆರಿಂಜ ತನಕ ಫುಲ್ಲು ಇದೆ. ಯಾವ ಥರ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ಪ್ಯಾಚ್ ವರ್ಕ್. ಇದು ಗೊತ್ತಾಗೋದಿಲ್ಲ, ಇಂಥ ಗುಂಡಿಗಳೇ ನಮ್ಮ ಗಾಡಿಯನ್ನು ಹಾಳು ಮಾಡೋದು. ಇದು ಉದ್ದಕ್ಕೆ ಇಲ್ಲಿ ಅಂತಲ್ಲ, ಹಿಂದೆಯಿಂದ ಶುರುವಾಗಿದೆ, ಇನ್ನು ಅಲ್ಲಿ ತನಕ. ಇಲ್ಲಿಂದ ಒಂದು 6-7 ಕಿಲೋಮೀಟರ್ ತನಕ ಇದೇ ಥರ ಇರ್ತದೆ. ಬಟ್ ಮಳೆ ನೋಡಿ, ಬೆಳಿಗ್ಗೆಯಿಂದ ಇದೇ ಥರ ಮಳೆ ಬರ್ತಾ ಉಂಟು. ಈ ಥರ ಮಳೆ ಬಂದರೆ ಒಳ್ಳೆಯದು, ನಿಲ್ಲಿಗೆ ಬಾರ್ದು. ಈ ಥರ ಮಳೆ ಬಂದರೆ ಸ್ವಲ್ಪ ಜೋರಾಗಿ ಬರಬೇಕು, ಬಟ್ ಒಳ್ಳೆಯದು. ಒಂದು ತಂಪು ಉಂಟು. ಆಗೊಮ್ಮೆ ಸೆಕೆ ಆಯಿತು, ಈಗ ಸ್ವಲ್ಪ ತಂಪು ಉಂಟು. ಇದೇ ಹೇಳಿದ್ದು ನಾನು, ಹೊಸ ಅಂಗಡಿ ಅಂತ. ಈಗ ಇಲ್ಲಿಂದ ಸೀದಾ ಹೋಗುವ. ಒಂದು ಮಳೆ ಬಂದರೆ ಪ್ರಕೃತಿದ್ದು ಸೌಂದರ್ಯನೇ ಬೇರೆ ನೋಡಿ. ಗಾಂಧಿನಗರ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿ ಗಾಂಧಿನಗರದಲ್ಲಿ ಜೈನ್ ಹೋಟ್ಲ್ ಅಂತ ಒಂದು ಉಂಟು. ಅಲ್ಲಿಗೆ ಒಂದು ಹಪ್ಪಳ ಮತ್ತು
ಬೊಂಬೆ ರವೆ ಕೊಡಲಿಕ್ಕೆ ಉಂಟು. ಅದನ್ನು ಕೊಟ್ಟು ಇಲ್ಲಿಂದ ಸೀದಾ ಪೆರಿಂಜೆಗೆ ಹೋಗುವ. ಪೆರಿಂಜೆಯಲ್ಲಿ 1, 2, 3 ಅಂಗಡಿ ಉಂಟು. ಸೊ ಇದೆ ನಮ್ಮ ಪದ್ಮಾವತಿ ಜೈನ್ ಹೋಟೆಲ್ಲು. ಇಲ್ಲಿ ಹೋಗ್ತಾ ಇದ್ದಾರಲ್ಲ ನಡ್ಕೊಂಡು, ಬಿಳಿ ಅಂಗಿ ಹಾಕಿ, ಅವರೇ ಅದರದ್ದು ಓನರು. ಸೊ ಇಲ್ಲಿ ನಿಲ್ಲಿಸುವ, ರೋಡ್ ಪಕ್ಕದಲ್ಲೇ ರೋಡಲ್ಲೇ ನಿಲ್ಲಿಸ್ಬೇಕಷ್ಟೇ, ಇಲ್ಲಿ ಜಾಗೆಯಲ್ಲಿ ಉಂಟು ನೋಡಿ. ಹೋಟೆಲಿಗೆ ಬಂದು 1/4 ಗಂಟೆ ಆಯಿತು. ಈಗ ಇಲ್ಲಿಂದ ಹೊರಡಬೇಕು. ಓನರ್ ಕೂಡ ಇರಲಿಲ್ಲ, ಅವರು ಆ ಕಡೆ ಹೋಗಿದ್ರಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದರೆ, ನನ್ನ ಪರಿಚಯದವರು ಒಬ್ಬರು ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿಕೊಂಡು ಸ್ವಲ್ಪ ಕೂತೆ. ಎಷ್ಟಂತ ಗಾಡಿ ಹೊಡಿಸು, ಪರಿಚಯದವರು ಸಿಕ್ಕಿದಾಗ ಮಾತಾಡಬೇಕು. ಮುಂಚೆ ನಾನು ದೊಡ್ಡ ಗಾಡಿಯಲ್ಲಿದ್ದೆ ಅಲ್ಲ, ಆಗೆಲ್ಲ ನನ್ನೊಟ್ಟಿಗೆ ಇದ್ದವರು ಮತ್ತು ನನ್ನ ಜೊತೆ ಲಾರಿಯಲ್ಲಿ ಬರ್ತಾ ಇದ್ದವರೆಲ್ಲ ಸಿಕ್ಕಿದ್ರು. ಅವರಿಗೆಲ್ಲ ಲೋಕಲ್ ಹೊಡಿತಾ ಇದ್ದಾರೆ. ಎಲ್ಲ ಲಾಂಗ್ ಬಿಟ್ಟರು, ಲಾಂಗ್ ಆಗೋದಿಲ್ಲ. ನಾನು ಸಹ ಲಾಂಗ್ ಹೋಗ್ತಾ ಇದ್ದೆ, ಬಟ್ ಈಗ ಲಾಂಗ್ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಆಗೋದಿಲ್ಲ, ಚರಿಬಿರಿ ಆಗ್ತಿದೆ ಅದೆಲ್ಲ. ಸೊ ಬನ್ನಿ, ಈಗ ಇಲ್ಲಿಂದ ಸೀದಾ ಪೆರಿಂಜೆಯಿಂದ ಮತ್ತೆ ಪಡ್ಯಾರ ಬೆಟ್ಟ ಎಲ್ಲ ಉಂಟು. ಮುಂದೆ ಎಲ್ಲ ಅಪ್ಡೇಟ್ ಕೊಡ್ತೇನೆ. ವಾತಾವರಣ ಅಂತೂ ತಂಪಾಗಿ ಉಂಟು. ನಾವು ಕೂಡ ಕೂಲಾಗಿ ಆರಾಮಾಗಿ ಗಾಡಿ ಖಾಲಿ ಮಾಡ್ತಾ ಆರಾಮಾಗಿ ಲೈನ್ ಮುಗಿಸುವ. ಪೆರಿಂಜೆ ತನಕ ಬಂದಿದ್ವಿ, ಮತ್ತು ಇಲ್ಲಿಂದ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಹುಡುಗ ಒಂದು ಗಣಂದಾರಿ ಕೆಲಸ ಮಾಡಿ ಹಾಕಿದ್ದಾನೆ. ಅಂತಂತ ಹೇಳಿದರೆ ಈ ಕಟ್ಟಲ್ಲಿ ಕೊಡಬೇಕಿತ್ತು ಬೊಂಬೆ ರವೆ ಮತ್ತು ಹಪ್ಪಳ. ಅವ ಅಲ್ಲಿ ಇನ್ನೊಂದು ಕಟ್ಟು ಕೊಟ್ಟಿದ್ದಾನೆ. ನಾನು 2 ಕಟ್ಟು ಒಟ್ಟಿಗೆ ಇಲ್ಲಿಗೆ ಹೇಳಿದ್ದೆ. ಯಾವುದಂತ ಹೇಳಿದರೆ ಒಂದು ಕಟ್ಟು ಬೇರೆ, ಇನ್ನೊಂದು ಕಟ್ಟು ಬೇರೆ. ಅವನಿಗೆ ಹೋಗುವಾಗ ಸಹ ತೋರಿಸಿದ್ದೇನೆ. ಅವ ಯಾವ ಗುಂಗಲ್ಲಿ ಇದ್ನೋ ಗೊತ್ತಿಲ್ಲ. ಈಗ ಮತ್ತೆ ಹೋಗ್ತಾ ಇದ್ದಾನೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. 3:25 ಆಯಿತು. ನನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಅಂಗಡಿ ಹತ್ರ ನಿಲ್ಲಿಸುವಾಗ ಐಟಮ್ ಇಲ್ಲ, ಬೇರೆ ಐಟಮ್ ಉಂಟು. ಸೊ ಈ ಐಟಮ್ ನೋಡುವಾಗ ನನಗೆ ಸಹ ನೆನಪಾಯಿತು, ಇವ ಆ ಕಡೆ ಈ ಕಡೆ ಮಾಡಿದ್ದಾನೆ ಅಂತ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಟೈಮ್ ಆಗೋದಕ್ಕೂ ಇದು ಆಗೋದಕ್ಕೂ ನಾನು ಯಾರ ಮೇಲೆ ಕೂಗಾಡಿ ಅಂತ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಆಗೋದೆಲ್ಲ ಒಳ್ಳೆಯದಕ್ಕಂತ ಹೋಗ್ತಾ ಇರೋದು. ಇದವರದ್ದು ಇಲ್ಲಿ ಪಟ್ಟಣದಡ್ಕದಲ್ಲಿ ಇನ್ನೊಂದುಂಟು ನೋಡಿ, ಅವರದೇ ಪದ್ಮಾವತಿ ಜೈನ್. ಇದು ಕೂಡ ಅವರದೇ ಹೋಟೆಲು. ಸೊ ಇದರದ್ದು ಎದುರುಗಡೆ ಅಲ್ಲಿರೋದು ಸಹ ಅವರದೇ ಹೋಟೆಲು. ನೋಡಿ, ಯಾವುದೋ ಕಟ್ಟು ಕೊಡಬೇಕಿತ್ತು, ಯಾವುದೋ ಕಟ್ಟು ತಗೊಂಡು ಹೋಗಿಕೊಟ್ಟಿದ್ದಾನೆ. ಈಗ ತಗೊಂಡು ಬಂದ ನೋಡಿ. ಈ ಕಟ್ಟು ಅಲ್ಲಿಗೆ, ಎಲ್ಲಿಗೆ ಹೋಗ್ತಾ ಉಂಟು. ಈಗ ಬನ್ನಿ, ಈಗ ಇಲ್ಲಿಂದ ಹೋಗುವ. ಬಂದ ದಾರಿಯಲ್ಲಿ ಮತ್ತೆ ಹೋಗಬೇಕು. ಪೆರಿಂಜೆ ಹತ್ರ ರೀಚ್ ಆಗ್ತಾ ಬಂದೆ. ಇಲ್ಲೊಂದು ಪೆಟ್ರೋಲ್ ಪಂಪ್ ಉಂಟು, ಅದರದ್ದು ಅಪೋಸಿಟಲ್ಲಿ ಅವ್ರ ಅಂಗಡಿ ಇರೋದು. ಅವರಿಗೇ ಈ ಐಟಮ್ ಕೊಡಬೇಕಾಗಿದ್ದು, ಅವ್ರದ್ದೇ ಆ ಕಡೆ ಈ ಕಡೆ ಆಗಿತ್ತು. ಸೊ ಇಲ್ಲಿ ತನಕ ಬಂದಿದ್ದೆ. ಎಲ್ಲಿ ತನಕ ಅಂತೇಳಿದರೆ ಅವ್ರ ಅಂಗಡಿ ಅಲ್ಲಿ ಉಂಟು ನೋಡಿ, ತೋರಿಸ್ತೇನೆ. ಇದು ಹೊಸ ಪಂಪ್ ಆಗಿರೋದು, SP ಅವರು. ಇದೆ ಅವರ ಅಂಗಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ, ಆಯಿತಾ. ಇಲ್ಲಿ ಬಂದು ಇಲ್ಲಿ ಗಾಡಿ ನಿಲ್ಲಿಸಿದ್ದೇನೆ. ಗಾಡಿ ನಿಲ್ಲಿಸಿ ಆ ಕಡೆ ನೋಡ್ತೇನೆ ನೋಡಿ, ಈ ಕಡೆ ನೋಡ್ತೇನೆ. ಇದು ಯಾವುದೋ ಕಟ್ಟು ಉಂಟು. ಒಯ್ಯೆ ಕಟ್ಟ, ಯಾವುದೋ ಕಟ್ಟು ಇತ್ತು. ಈಗ ಎಂತ ಮಾಡೋದು, ಗಂಟೆ 3:15 ಆಗ್ತಾ ಬಂತು. ಮಳೆ ಕೂಡ ಬೀಳ್ತಾ ಇಲ್ಲ. ಅಲ್ಲಿ ಎದುರುಗಡೆ ಸಕ್ಕರೆ ಖಾಲಿ ಮಾಡಲಿಕ್ಕೆ ಉಂಟು. ಸಕ್ಕರೆ ಖಾಲಿ ಮಾಡುವಾಗ ಎಷ್ಟೊತ್ತ, ಸಕ್ಕರೆ ಖಾಲಿ ಮಾಡುವಾಗ ಜೋರು ಮಳೆ ಬರದಿದ್ದರೆ ಸಾಕು, ಕೆಲವರು ಬಿಡುವುದಿಲ್ಲ. ಹಾಗೆ ಅವ್ರದ್ದೆಂತ ತಪ್ಪು ಇಲ್ಲ, ಅವರು ಮತ್ತೆ ಮಾರಬೇಕಲ್ಲ, ಅದು ನೀರು ಆಗ್ತದೆ. ಬಟ್ ಇನ್ನಾದರೂ ಲೈನಿಗೆ ಹೊರಡಬೇಕು. ಈಗ ಮಳೆಗಾಲದಲ್ಲಿ ಹೇಗೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ಅಂಗಡಿ ಬಾಗಿಲಲ್ಲಿ ಈಗ ಇದು ಮಳೆ ಸ್ಯಾಂಪಲ್ ಈಗ ಬರ್ತದೆ. ಒಂದು ಮಳೆಗಾಲ ಅಂತ ಒಂದು ಬರ್ತದಲ್ಲ, ಮಳೆಗಾಲವೇ. ಆ ಮಳೆಗಾಲದಲ್ಲಿ ಒಂದು ಮಳೆ ಬರ್ತದಲ್ಲ, ಆ ಸೀಸನಿಗೆ ಆಗುವಾಗ ನಾವು ಬೇಗ ಹೊರಡಬೇಕು. ಯಾಕಂತ ಹೇಳಿದರೆ ಒಂದೊಂದು ಅಂಗಡಿಯಲ್ಲಿ ಕನಿಷ್ಠ ಪಕ್ಷ ಅಂತ ಹೇಳಿದ್ರು ಒಂದು ಕಾಲು ಗಂಟೆ ನಿಂತ್ಕೊಳ್ಬೇಕು. ಯಾವ ದೊಡ್ಡ ಮಳೆ ಬಂತ, ಇಲ್ಲ 5 ನಿಮಿಷ ಅಂತ ಮಿನಿಮಮ್ ನಿಂತ್ಕೊಳ್ಬೇಕು. ಒಂದು ಜೋರು ಮಳೆ ಬಂದರೆ ಅರ್ಧ ಗಂಟೆ ಆಗ್ತದೆ. ಬಟ್ ನಾವು ಈ ಥರ ಇಲ್ಲಿ ಕುತ್ಕೊಂಡ್ರೆ ನಮ್ಮದು ಲೈನ್ ಮುಗೀತದ ಇಲ್ಲ. ಅದಕ್ಕೋಸ್ಕರ ಒಂದು 10:30-11 ಗಂಟೆ ಆಗುವಾಗ ಬಿಡಲಿಕ್ಕೆ ಹೇಳಬೇಕು. ಬಟ್ ಅವ್ರಿಗೆ ಬಿಡೋದಿಲ್ಲ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಅದೇ ಒಂದೇ ಮಾತು, ಲೇಟಾದರೆ ನಾನು ಲೈನ್ ವಹಿಸುವುದಿಲ್ಲ. ಇದನ್ನೆಲ್ಲ ತುಂಬ ಕಷ್ಟ ಆಗ್ತದೆ ನನಗೆ. ಆಗಿಂದ ಸ್ವಲ್ಪ ಹುಷಾರು ಕೂಡ ಇಲ್ಲ. ಒಂದು ತಲೆನೋವು ಒಂಥರ ಆಗ್ತಾ ಉಂಟು, ನಿದ್ದೆ ಬರ್ತಾ ಉಂಟು, ತಲೆನೋವು ಆಗ್ತಾ ಉಂಟು, ಕೈಕಾಲು ನೋವು ಆಗ್ತಾ ಉಂಟು. ಅದು ಇಂತಹ ಮಳೆಗಳಲ್ಲಿ. ಸೊ ಎಂಥದ್ದು ಆರೋಗ್ಯವನ್ನೆಲ್ಲ ಕೆಡಿಸಿ ಬಿಡ್ತದೆ ಇದು. ಈಗ ಇಲ್ಲಿಂದ ಬಿಟ್ಟರೆ ಒಂದು
ಇಲ್ಲಪ್ಪ ನಮ್ಮ ಪೇರಿಂಜೆ ಅಲ್ಲ ಸಾರಿ, ಇದು ಪೇರಿಂಜೆ ಎದುರುಗಡೆ ಒಂದು ಕಿಲೋಮೀಟರ್ ಹೋದರೆ ಪಡ್ಯಾರ ಬೆಟ್ಟ ಸಿಗ್ತದೆ. ಪಡ್ಯಾರ ಬೆಟ್ಟಲ್ಲಿ 2 ಅಂಗಡಿ ಉಂಟು. ಮತ್ತು ಹೊಸಂಗಡಿ ಅಲ್ಲಿಂದ 1 ಕಿಲೋಮೀಟರ್ ಹೋದರೆ ಹೊಸಂಗಡಿ ಸಿಗ್ತದೆ, ಅಲ್ಲಿ ಒಂದು ಅಂಗಡಿ ಉಂಟು. ಅಲ್ಲಿಂದ ಸೀದಾ ಮಾರೂರಿಗೆ ಹೋಗಿ ಬೆದ್ರಕ್ಕೆ ಹೋಗಿ ಬರುವ. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ, ಬಟ್ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ ಬೆದ್ರದಲ್ಲಿ ಎಲ್ಲ ಅಂಗಡಿ ಮುಗಿದ್ರೆ ನಮ್ಮ ಲೈನ್ ಮುಗೀತದೆ ಮತ್ತು ಸೀದಾ ನಾನ್ ಸ್ಟಾಪ್ ಆಗಿ ಸೀದಾ ಉಜಿರೆ ಕಡೆ ಹೋಗುದೆ. ಅದಲ್ಲದೆ ವಿನಾಯಕದಿಂದ ಅಕ್ಕಿ ತಗೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ. ಗಂಟೆ 3:15 ಅಲ್ಲ ಹೇಳಿದ್ದು, ಹೌದು 3:15. ಲೇಟ್ ಆದರೆ ಫೋನ್ ಮಾಡಲಿಕ್ಕೆ ಹೇಳಿದ್ದಾರೆ, ರಿಕ್ಷಾದಲ್ಲಿ ತಗೊಂಡು ಬರ್ತೇನೆ ಅಂತ. ಯಾಕಂತ ಹೇಳಿದರೆ ಈಗ ಅಲ್ಲಿ ಬಂದಾಗ್ತದೆ, ಒಮ್ಮೊಮ್ಮೆ ಅಲ್ಲಿ 6 ಗಂಟೆಗೆ ಬಂದಾಗ್ತದೆ. ಅದಕ್ಕೋಸ್ಕರ ಬೇಗ ಆದರೆ ನಾವು ತಗೊಂಡು ಹೋಗು, ಇಲ್ಲದಿದ್ದರೆ ರಿಕ್ಷಾದಲ್ಲಿ ಹೇಳಿದ್ದಾರೆ, ಫೋನ್ ಮಾಡಿ ರಿಕ್ಷಾದಲ್ಲಿ ತರಿಸ್ತೇನೆ ಅಂತ. ಸೊ ಚಲೋ, ಬಿಲ್ ಸಿಕ್ಕಿತ್ತು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.